ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಯತ್ರಿಯ ಉಪಾಸನೆಯನ್ನು ಗುರುದೇವತೆಗಳ ಅನುಗ್ರಹದಿಂದ ಯಥಾಮತಿಯಾಗಿ ಚಿಂತನೆ ಮಾಡೋಣ. ಗಾಯತ್ರಿ ಅಂತಂದರೆ ಗಾಯನ ಮಾಡುವವನನ್ನು ತ್ರಾಣ ರಕ್ಷಣೆಯನ್ನು ಮಾಡತಕ್ಕಂತಹ ಭಗವಂತನ ರೂಪ, ಅದು ಗಾಯತ್ರಿ. ಗಾಯತ್ರಿಯ ಧ್ಯಾನವನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ತಮ್ಮ ಸದಾಚಾರ ಸ್ಮೃತಿಯಲ್ಲಿ. ವಾಸ್ತವಿಕವಾಗಿ ಈ ಶ್ಲೋಕ ಪುರಾಣೋಕ್ತವಾದದ್ದು. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರ ಎಂಬುದಾಗಿ. ದೇವರು ಸದಾ ಧ್ಯೇಯನಾಗಿದ್ದಾನೆ. ಸದಾ ಆತನ ಚಿಂತನೆಯನ್ನು ನಾವು ಮಾಡ್ತಾ ಇರಬೇಕು. ಆತನು ಸೂರ್ಯಮಂಡಲ ಮಧ್ಯದಲ್ಲಿ ವಾಯುದೇವರ ಅಂತರ್ಗತನಾಗಿ ತಾನಿದ್ದಾನೆ. ನಾರಾಯಣ ಅಂತ ಆತನನ್ನು ಕರೀತಾರೆ. ಆತನು ಪದ್ಮಾಸನದಲ್ಲಿ ಕುಳಿತಿದ್ದಾನೆ. ಆತನು ಕೇಯೂರ ಅಂದರೆ ಹಾರವನ್ನು ಮತ್ತು ಕಿರೀಟವನ್ನು ಕುಂಡಲವನ್ನು ಹಾಕಿಕೊಂಡಿದ್ದಾನೆ. ಬಂಗಾರಮಯವಾದ ಆತನ ಶರೀರ ಮತ್ತು ಕೈಯಲ್ಲಿ ಶಂಖಚಕ್ರಗಳನ್ನು ಹಿಡಿದುಕೊಂಡಿದ್ದಾನೆ. ಇದು ಆತನ ರೂಪ. ಭಗವಂತ ಅತ್ಯಂತ ಸುಂದರ, ಮಹಾಕರುಣಾವಂತ. ತನ್ನ ಕರುಣಾದೃಷ್ಟಿಯಿಂದ ನಮ್ಮೆಲ್ಲರ ಪಾಪಗಳನ್ನು ಸುಟ್ಟು ಹಾಕುತ್ತಾನೆ. ಇದು ಓಂಕಾರದ ಅರ್ಥ. ಓಂ ಅನ್ನೋದು ಭಗವಂತನ ಮುಖ. ಆ ಮುಖದಲ್ಲಿ ಭಗವಂತನನ್ನು ನಾವು ಪರಶುರಾಮನನ್ನು ಕಾಣಬೇಕು. ಆ ಪರಶುರಾಮ ದೇವರು ಅಗ್ನಿಯಲ್ಲಿ ಇದ್ದು ನಮ್ಮೆಲ್ಲರ ಪಾಪಗಳನ್ನು ಸುಟ್ಟು ಬಿಡುತ್ತಾರೆ. ಹೀಗಾಗಿ ಅವರು ಓಂ. ಗುಣಗಳು ದೋಷಗಳನ್ನು ನಾಶ ಮಾಡುತ್ತವೆ. ಭಗವಂತನಲ್ಲಿ ಅನಂತ ಗುಣಗಳಿವೆ. ನಮ್ಮ ಅನಂತ ಪಾಪಗಳನ್ನು ದೇವರು ಸುಡುತ್ತಾನೆ. ಹೀಗಾಗಿ ಓಂ ಅಂತ. ಓಂ ಅಶೇಷ ಗುಣಾಧಾರ ಇತಿ ನಾರಾಯಣೋಪ್ಯಸೌ. ಆದ್ದರಿಂದಲೇ ಆತನನ್ನು ನಾರಾಯಣ ಅಂತ ಕರೀತಾರೆ. ನಾರ ಅಂದರೆ ಅರ ಅಂದರೆ ದೋಷ, ನಾರ ಅಂದರೆ ದೋಷ ವಿರುದ್ಧವಾದ ಗುಣಗಳು. ಅದಕ್ಕೆ ಅಯನ ಅಂದರೆ ಆಶ್ರಯ. ಹಾಗಾಗಿ ಅವನನ್ನು ಓಂ ಅಂತ ಕರೀತಾರೆ. ಇನ್ನು ವ್ಯಾಹೃತಿಯ ಅರ್ಥ ಭೂಹು ಭುವಃ ಸ್ವಃ ಎಂಬುದಾಗಿ ವ್ಯಾಹೃತಿಯ ಅರ್ಥ. ಭೂಹು ಅಂದರೆ ಭೂಭೌ ಪೂರ್ಣತಾಯಾಮ್ ಅಂತ ಹೇಳಿದ್ದಾರೆ. ಪೂರ್ಣ ಅಂತರ್ಥ. ಭುವಃ ಅಂದರೆ ಭೂತಿವರಹ, ಶ್ರೇಷ್ಠ ಐಶ್ವರ್ಯವಂತ. ಯಾರಿಗೂ ಮತ್ತಾರಿಗೂ ಆ ತರಹದ ಐಶ್ವರ್ಯ ಇಲ್ಲ. ಅದು ನಾರಾಯಣನಿಗೆ ಮಾತ್ರ ಇರತಕ್ಕಂಥದ್ದು. ಆದ್ದರಿಂದ ಅವನನ್ನು ಭೂತಿವರ ಅಂತ ಕರೀತಾರೆ. ಸುವಹ ಅಂತ ಕರೀತಾರೆ. ಅನಂತ ಸುಖ ಅಂತ ಹೇಳಿದರು. ವ ಅಂದರೆ ಜ್ಞಾನ, ಸು ಅಂದರೆ ಆನಂದ. ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ ಮುಕ್ತಿದಾನೇನ ತದ್ದಾನಾತ್ ಸುವರಸ್ಯ ಪದದ್ವಯಂ ಅಂತ. ದೇವರ ಪಾದಗಳನ್ನು ಸುವರ್ ಅಂತ ಕರೀತಾರೆ. ಸುವಹ. ಸು ಅನ್ನೋದು ಭಗವಂತನ ಬಲಗಾಲು, ವಹ ಅನ್ನೋದು ಭಗವಂತನ ಎಡಗಾಲು. ಭೂ ಅನ್ನೋದು ಭಗವಂತನ ಬಲಗೈ, ಭುವಃ ಅನ್ನೋದು ಭಗವಂತನ ಎಡಗೈ, ಓಂ ಅನ್ನೋದು ಆತನ ಮುಖ. ಹೀಗೆ ಒಂದು ಚಿಂತನೆ. ಭೂ ಅನ್ನೋದು ಭಗವಂತನ ಬಲಗೈ, ಅದು ಎಲ್ಲ ಪೂರ್ಣತೆಗೆ ಕಾರಣವಾಗಿರತಕ್ಕಂಥದ್ದು. ನಮಗೆ ಎಲ್ಲ ವಿಧವಾಗಿರತಕ್ಕಂತಹ ಪೂರ್ಣತೆಯನ್ನು ನಮ್ಮ ಯೋಗ್ಯತಾ ಪ್ರಕಾರ ಕೊಡತಕ್ಕಂತಹದ್ದು ಆತನ ಬಲಗೈ. ಅದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು
ಆ ಭಗವಂತನ ಕೈಗಳ ಉದ್ದೇಶವೇನು ಅಂದರೆ ಜಗತ್ತನ್ನು ರಕ್ಷಣೆ ಮಾಡೋದೇ ಅದರ ಉದ್ದೇಶ, ಅದರ ಕೆಲಸ. ಕೇವಲೋದ್ಯೋಗಿನೋ ನಿಶಂ ಅಂತ ಅಂತಹದ್ದು ಭಗವಂತನ ಬಲಗೈ, ಹಾಗೂ ಭುವಃ ಅನ್ನೋದು ಆತನ ಎಡಗೈ ಅಂತೂ ಹೇಳಿದ್ದಾರೆ. ಶ್ರೇಷ್ಠ ಐಶ್ವರ್ಯವಂತ ಭಗವಂತ. ಆ ಭಗವಂತ ತತ್ ತತ್ ಅಂದರೆ ವ್ಯಾಪ್ತ. ವ್ಯಾಪ್ತ ಅಂತಂದರೆ ಏನರ್ಥ? ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತ. ಆದ ಕಾರಣ ಅವನನ್ನು ತತ್ ಅಂತ ಕರೀತಾರೆ. ಸವಿತುಹು, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ಆತನನ್ನು ಸವಿತುಹು ಅಂತ ಕರೀತಾರೆ. ವರೇಣ್ಯಂ ಅಂತಂದರೆ ವರಣೀಯ ಗುಣೋನ್ನತೇಹೆ ಅಂತ, ವರಣೀಯವಾದ ಗುಣಗಳಿಂದ ಉನ್ನತನಾದವನು, ಆದ್ದರಿಂದ ವರೇಣ್ಯಂ. ಭರಣಗಮನ, ಅವನು ಇಡೀ ಜಗತ್ತನ್ನು ಭರಣ ಮಾಡ್ತಾನೆ ಹಾಗೂ ಗಮನ ಮಾಡಿಸುತ್ತಾನೆ, ಆದ್ದರಿಂದ ಭರ್ಗ ಅಂತ ಕರೆದರೆ. ಭಾರತಿ ಜ್ಞಾನರೂಪತ್ವ. ಭಾ ಅಂದರೆ ಕಾಂತಿ, ರ ಅಂದರೆ ರತಿ ಸುಖ, ಗ ಅಂದರೆ ಜ್ಞಾನರೂಪ. ಭಾರತಿ ಜ್ಞಾನರೂಪತ್ವಾತ್ ಭರ್ಗೋ ಧ್ಯೇಯೋ ಖಿಲೈರಪಿ. ಧಿಯೋ ಯೋನಃ ಪ್ರಚೋದಯಾತ್ ಅಂತಂದರೆ ಪ್ರೇರಕೋ ಅಶೇಷ ಬುದ್ಧೀನಾಂ, ನಮ್ಮೆಲ್ಲರ ಬುದ್ಧಿಗಳನ್ನು ಪ್ರೇರಣೆ ಮಾಡ್ತಾನೆ ಆ ನಾರಾಯಣ. ಆದ್ದರಿಂದ ಅವನನ್ನು ಧ್ಯೇಯ ಎಂಬುದಾಗಿ ಹೇಳಿದ್ದಾರೆ. ಧಿಯೋ ಯೋನಃ ಪ್ರಚೋದಯಾತ್, ನಮ್ಮೆಲ್ಲರ ಬುದ್ಧಿಗಳ ಪ್ರೇರಕ. ಇದು ಸ ಗಾಯತ್ರ್ಯರ್ಥ ಈರಿತಃ ಎಂಬುದಾಗಿ, ಇದು ಗಾಯತ್ರಿ ಅರ್ಥ ಎಂಬುದಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಋಗ್ಭಾಷ್ಯದ ಆದಿಯಲ್ಲಿ ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ಅತ್ಯಲ್ಪವಾದ ನಮ್ಮ ತಿಳುವಳಿಕೆಗೆ ತಿಳಿದ ಅರ್ಥದ ವಿವರಣೆಯನ್ನಾದರೂ ನಾವು ಅನುಸಂಧಾನ ಮಾಡುತ್ತಾ ಗಾಯತ್ರಿ ಜಪವನ್ನು ಮಾಡಬೇಕು. ಧನ್ಯವಾದ.